ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆನರಾ ಬ್ಯಾಂಕ್ ಆ್ಯಪ್ ಅಂದರೆ ಕೆನರಾ ಬ್ಯಾಂಕಿನ ಕ್ಯಾಂಡಿ ಆ್ಯಪ್ ಡಿಆಕ್ಟಿವೇಟ್ ಆದರೆ ಅಂದರೆ ಈ ಅಪ್ಲಿಕೇಶನ್ನಲ್ಲಿ ನಾವು 3 ಸಲ ನಾವು UPI ಪಿನ್ನನ್ನು ರಾಂಗಾಗಿ ಹಾಕಿದರೆ ಆವಾಗ ಈ ಆ್ಯಪ್ ಡಿಆಕ್ಟಿವೇಟ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಮತ್ತೆ ಈ ಅಪ್ಲಿಕೇಶನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ತುಂಬ ಜನ ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಆ ಸಮಸ್ಯೆಗೆ ನಾವಿವತ್ತು ಪರಿಹಾರನ ಕಂಡುಕೊಳ್ಳೋಣ. ಓಕೆ, ಇವಾಗ ನಾನು ಕ್ಯಾಂಡಿ ಆ್ಯಪನ್ನು ಆನ್ ಮಾಡಿದ್ದೀನಿ. ಆನ್ ಮಾಡಿ ಪಾಸ್ಕೋಡನ್ನು ಹಾಕಿ ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಕೆಳಗಡೆ ನಮ್ಮದೊಂದು ಪ್ರೊಫೈಲ್ ಕಾಣುತ್ತೆ ಅಲ್ವಾ, ಆ ಪ್ರೊಫೈಲನ್ನು ನೋಡಿ, ಇಲ್ಲಿ ಪ್ರೊಫೈಲ್ ಕಾಣ್ತಾ ಇದೆ. ಆ ಪ್ರೊಫೈಲನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ ಕಾಣುತ್ತೆ. ಅದನ್ನು ನಾವು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೈ UPI ಅಕೌಂಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಮೈ UPI ಅಕೌಂಟ್ಸ್ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣುತ್ತೆ. ನಂತರ ಇಲ್ಲಿ ಕೆಳಗಡೆ ರೈಟ್ ಸೈಡ್ನಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಆ ವ್ಯೂ ಡೀಟೇಲ್ಸನ್ನು ನಾವು ಕ್ಲಿಕ್ ಮಾಡಿದಾಗ ಮತ್ತೆ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬ್ಯಾಲೆನ್ಸ್ ಚೆಕ್ ಮತ್ತು ಕೆಳಗಡೆ UPI ಪಿನ್ ಅಂತ ಇದೆಯಲ್ವಾ, ಅದರ ರೈಟ್ ಸೈಡ್ ರೀಸೆಟ್ ಅಂತ ಇದೆ. UPI ಪಿನ್ ರೈಟ್ ಸೈಡಲ್ಲಿ ರೀಸೆಟ್ ಮತ್ತು ಚೇಂಜ್ ಅಂತ ಹೇಳಿ ಇದೆ ಅಲ್ವಾ, ಆವಾಗ ನಾವು ರೀಸೆಟ್ ಮೇಲೆ ನಾವು ಮತ್ತೆ ಕ್ಲಿಕ್ಕನ್ನು ಮಾಡಬೇಕು. ರೀಸೆಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಇಲ್ಲಿ ಮತ್ತೆ 3 ಆಪ್ಷನ್ಸ್ ಕೇಳುತ್ತೆ. ಒಂದು ಡೆಬಿಟ್ ಕಾರ್ಡ್ ಮೂಲಕ, ಇನ್ನೊಂದು ಆಧಾರ್ OTP ಮೂಲಕ, ಇನ್ನೊಂದು ಆಧಾರ್ ಫೇಸ್ ಅಥೆಂಟಿಕೇಷನ್ ಮೂಲಕ ನಾವಿಲ್ಲಿ ಮತ್ತೆ ನಾವು ಇದನ್ನು ರೀಸೆಟ್ ಮಾಡ್ಕೊಳ್ಬೋದು. ನಾನಿವಾಗ ಇಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ಮತ್ತೆ ಯಾವ ರೀತಿಯಾಗಿ ರೀಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಮತ್ತೆ ಡೆಬಿಟ್ ಕಾರ್ಡ್ ರೀಸೆಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಲಾಸ್ಟ್ 6 ಡಿಜಿಟ್ಸ್ ಆಫ್ ಡೆಬಿಟ್ ಕಾರ್ಡ್ ಅಂತ ಬರ್ತಾ ಇದೆ. ಅದರಲ್ಲಿ ಡೆಬಿಟ್ ಕಾರ್ಡ್ ನಮಗೆ ಬರುತ್ತೆ ಅಲ್ವಾ, ಆ ಡೆಬಿಟ್ ಕಾರ್ಡಿನ ಲಾಸ್ಟ್ 6 ಅಂಕೆಗಳನ್ನು ನಾವಿಲ್ಲಿ ಹಾಕಬೇಕು. ಡೆಬಿಟ್ ಕಾರ್ಡಿನ ಲಾಸ್ಟ್ 6 ಅಂಕೆಗಳನ್ನು ಹಾಕಿದಾಗ ಈ ಕಡೆ ಹಾಕಿದ ನಂತರ ಈ ಕಡೆ ಮತ್ತೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಅಥವಾ ವ್ಯಾಲಿಡಿಟಿ ಡೇಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮಂತ್ ಮತ್ತು ಇಯರ್ ಟೈಪಿಂಗಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಮಂತ್ ಇದ್ದಲ್ಲಿ ಎಕ್ಸ್ಪೈರಿ ಮಂತನ್ನು ಹಾಕಬೇಕು. ನಂತರ ಇಲ್ಲಿ ಇಯರ್ ಇದ್ದಲ್ಲಿ ಎಕ್ಸ್ಪೈರಿ ಇಯರನ್ನು ಹಾಕಬೇಕು. ಇದು ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಮತ್ತೆ ಪ್ರೊಸೀಡ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿದರೆ ನಮ್ಮದು ಇಲ್ಲಿ UPI ಪಿನ್ ಮತ್ತೆ ರೀಸೆಟ್ ಆಗಿ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಆವಾಗ ನಾವು ಮತ್ತೆ ಇದರಲ್ಲಿ ಹಣನ ಟ್ರಾನ್ಸಾಕ್ಷನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಉಪಯೋಗ ಇರುವುದಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.